ಹೌದು, ಬೆಳಗ್ಗೆಯಿಂದ ಕೇಳಕ್ ಮರ್ತಿದ್ದೆ. ನಿಮ್ ಹೆಸರೇನು? ಐ ಸಾರಿ, ಮಿಸ್ಟರ್ ಮೈಸೂರ್. ಓ ವಾವ್. ನಿಮ್ಮ ಹೆಸರು? ಮಿಸ್ ಬೆಂಗಳೂರು. ಗುಡ್ ಒನ್. ಓಕೆ, ಸಿ ಯು. ಬಾಯ್. ಬಾಯ್. ಹಲೋ. ಓ ಹಾಯ್. ಅಲ್ಲ, ಈಗಲೇ ಹೊರಟಿದ್ದೀನಿ, ಸ್ಟೇಷನ್ ಅಲ್ಲಿ ಇದ್ದೀನಿ. ಆಕ್ಚುಲಿ ಬೆಳಗ್ಗೆಯಿಂದ ನಿಮ್ಗೋಸ್ಕರನೇ ಕಾದೆ, ನೀವು ಬರ್ಲಿಲ್ಲ. ನೋ, ಇನ್ 15 ನಿಮಿಷದಲ್ಲಿ ಟ್ರೈನ್ ಹೊರಟ್ಬಿಡುತ್ತೆ. ಏನು, ಸ್ಟೇಷನ್ ಆಚೆನಾ? ಓಕೆ, ಬರ್ತೀನಿ. ಹೌದು, ನಿಮ್ಮನ್ನ ಹೇಗೆ ಕಂಡುಹಿಡಿಯೋದು? ಓಕೆ, ಬರ್ತೀನಿ. ಹಲೋ, ಇಲ್ಲೇನ್ ಮಾಡ್ತಿದ್ದೀರಾ? ನೀವಾ? ಇನ್ನೂ ಹೊರಟಿಲ್ವಾ? ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ಮೋಸ್ಟ್ಲಿ ನಿಮ್ಮನ್ನ ಬಿಟ್ಬಿಟ್ಟು ಗಾಡಿಗೂ ಇಷ್ಟ ಆಗ್ತಾ ಇಲ್ಲ ಅನ್ಸುತ್ತೆ. ಹೌದು, ಪ್ಲಾಟ್ಫಾರ್ಮ್ ಅಲ್ಲಿ ಇರ್ಬೇಕಾದ್ರೆ ಆಚೆ ಏನ್ ಮಾಡ್ತಾ ಇದ್ದೀರಾ? ಅದು ಅವ್ರು ಫೋನ್ ಮಾಡಿದ್ರು. ಹೌದಾ, ಸೂಪರ್. ಏನಂದ? ನನ್ನ ಮೀಟ್ ಮಾಡ್ತೀನಿ ಅಂದ್ರು. ಆಚೆ ವೇಟ್ ಮಾಡಕ್ ಹೇಳಿದ್ದಾರೆ. ಸೊ ನೀವು ಅವನ್ಗೆ ವೇಟ್ ಮಾಡ್ತೀರಾ? ನಾನ್ ಬಂದಿದ್ದೆ ಅವ್ರನ್ನ ಮೀಟ್ ಮಾಡಕ್ಕಲ್ವಾ. ಹೇ, ಅವ್ರ ವಾಯ್ಸು ಮಾತೆಲ್ಲ ಕೇಳ್ತಿದ್ರೆ ಒಳ್ಳೆ ಡೀಸೆಂಟ್ ಫೆಲೋ ಅನ್ಸ್ತಿದೆ. ಓಹೋ, ಜಜ್ಮೆಂಟ್ ಕೊಟ್ಬಿಟ್ರೆ ಅವ್ನು ಒಳ್ಳೆಯವನು ಅಂತ. ಮೋಸ್ಟ್ಲಿ ನೀವು ಚಾಮುಂಡೇಶ್ವರಿ ತಾಯಿಗೆ ಎಕ್ಸ್ಟ್ರಾ ಕೇಳ್ಕೊಂಡಿರ್ತಾರೆ, ಅದಕ್ಕೆ ಹೊರ ಗ್ರ್ಯಾಂಟ್ ಮಾಡ್ಬಿಟ್ಟಿದ್ದಾರೆ. ಅಮ್ಮ ತಾಯಿ, ಯು ಆರ್ ಗ್ರೇಟ್ ಅಮ್ಮ, ಗ್ರೇಟ್. ಓವರ್ ಆಕ್ಟಿಂಗ್ ಮಾಡಬೇಡಿ ಆಯ್ತಾ? ಅಪ್ಪ, ನಾನೇ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೀನ. ಮುಖ ನೋಡಪ್ಪ ಹೆಂಗೆ ಪಳಪಳ ಅಂತ ಬಾಂಬೆ ಹೀರೋಯಿನ್ ತರ ಉಳಿತಾ ಇದೆ. ಮದುವೆ ಕಡೆ ಬಂದ್ಬಿಡ್ತು. ಸುಮ್ಮನಿರಿ, ತಮಾಷೆ ಮಾಡಬೇಡಿ. ರೀ, ನನ್ಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಏನಕ್ಕೆ? ಇವತ್ತು ಫುಲ್ ಮೈಸೂರ್ನೇ ಸುತ್ತಿಸ್ತೆ. ನಾನೇನ ಕಾಸ್ಗೀಸ್ ತಗೊಂಡ? ಅಕಸ್ಮಾತ್ ಆಗಿ ನಾನು ಸಿಕ್ಕಿದ್ ನಿಮ್ ರೋಡ್ ಫ್ರೆಂಡ್, ನಿಮ್ ಬೆಸ್ಟ್ ಫ್ರೆಂಡ್ ಆದೆ. ನಿಮ್ ಮದುವೆ ಮಾಡಿಸುವಂತ ಸೌಭಾಗ್ಯ ನಮ್ಗೆ ಸಿಕ್ಲಿರಿ. ಹೇ, ಒಬ್ಬ ಸ್ಲೋ ಮೋಷನ್ ಕೋಟ್ ಹಾಕೊಂಡು ಈ ಕಡೆ ಬರ್ತಾವನಂದ್ರೆ ನಿಮ್ ಹುಡುಗನೇ ಇರ್ಬೇಕು. ಬಂದೇ ಬಿಟ್ಟ. ಸರಿಗ್ ಬಿಸ್ಕೆಟ್ ತಗೊಂಡ್ರಿ. ಅಲ್ಲ, ಇಷ್ಟ ಆತ್ರ ಇರೋರು ಫೋನ್ ಮಾಡ್ಬಿಟ್ಟು ಯಾವಾಗ ಬರ್ತೀಯಪ್ಪ ಅಂತ ಕೇಳಿದ್ರೆ ಆಯ್ತಲ್ವಾ? ನನ್ ಸೆಲ್ಲಲ್ಲಿ ಔಟ್ ಗೋಯಿಂಗ್ ಇಲ್ಲ ಅಂತ ಗೊತ್ತು ತಾನೆ? ನನ್ ಫೋನ್ ಅಲ್ಲಿ ಇದೆಯಲ್ಲ. ಓಕೆ. ಡಯಲ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಇದೆ. ಆ ನಂಬರ್ ಕೆಳಗೆ ಹುಡುಗನ ನಂಬರ್ ಇದೆ, ಟ್ರೈ ಮಾಡಿ. ಓಕೆ. ಯಾವಾಗ್ಲೂ ಬಿಸಿನೇ. ಏನಾಯ್ತು? ಅವ್ರ ನಂಬರ್ ಯಾವಾಗ ನೋಡಿದ್ರು ಬಿಸಿ ಇರತ್ತೆ. ಸರಿ, ನಾನಿನ್ ಬರ್ತೀನಿ, ಟ್ರೈನಿಗೆ ಟೈಮ್ ಆಯ್ತು. ಓಕೆ, ಬಾಯ್. ಹೌದು, ನನ್ ನಂಬರ್ ನಿಮ್ ಹತ್ರ ಹೇಗ್ ಬಂತು? ನಾನ್ ನಿಮಗ್ ಕೊಟ್ಟೇ ಇಲ್ವಲ್ಲ. ಇವಾಗ ಅದು ಇಂಪಾರ್ಟೆಂಟಾ? ಒಂದ್ ನಂಬರ್ ಇಂದ ಅದೇ ನಂಬರ್ ಟ್ರೈ ಮಾಡ್ತಿದ್ರೆ ಬಿಸಿ ತಾನೇ ಬರೋದು. ಹೌದಲ್ವಾ? ಹೌ ಸ್ಟುಪಿಡ್. ಯಾರಾದ್ರೂ ಹಾಗೆ ಮಾಡ್ತಾರಾ? ಓಕೆ, ನನಗೆ ಟೈಮ್ ಆಯ್ತು, ಬಾಯ್. ಹಲೋ, ಬೆಳಗ್ಗೆಯಿಂದ ನೀವು ಹಂಗೆ ಮಾಡಿದ್ರಿ. ಒಂದ್ಸಲ ಅಲ್ಲ, ಬೇಜಾನ್ ಸಲ ನನ್ನ ನಂಬರ್ಗೆ ನನ್ನ ಫೋನಿಂದನೇ ಟ್ರೈ ಮಾಡಿದ್ರಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಡ್ತೀರಾ? ಕಾಲ್ ಮಾಡ್ಬೇಕು. ಒಂದ್ ನಿಮಿಷ, ಸ್ವಲ್ಪ ನಿಮ್ಮ ಮೊಬೈಲ್ ಕೊಟ್ಟು ಹೋಗಿ. ಯಾರು ಸೊಡ್ಸೋ ಬೆಟ್ ಮನೆಗ? ಹೌದು. ಡಯಲ್ ಲಿಸ್ಟ್ ಅಲ್ಲಿ ನಿಮ್ ನಂಬರ್ ಇದೆ. ಆ ನಂಬರ್ ಕೆಳಗೆ ಹುಡುಗನ ನಂಬರ್ ಇದೆ, ಟ್ರೈ ಮಾಡಿ. ನೀವೇ ಹೇಳ್ತಾ ಇದ್ರಿ ಆ ಹುಡುಗ ಬಂದು ನನ್ನ ಮುಂದೆ ಪ್ರಪೋಸ್ ಮಾಡ್ಲಿ, ಆಮೇಲೆ ನೋಡೋಣ ಅಂತ. ನಮ್ದಕ್ಕೆ ನಿಮ್ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ವಿಲ್ ಯು ಮ್ಯಾರಿ ಮೀ? ನನ್ನ ಮದ್ವೆ ಆಗ್ತೀರಾ? ಬೋಲೋ ಜಿ, ನಮ್ದಕ್ಕೆ ಶಾದಿ ಮಾಡ್ಕೋತೀರಾ?
ಬೋಲೋ. ಅಯ್ಯೋ ಪಬ್ಲಿಕ್ ಅಲ್ಲಿ ಹೊಡಿಬಾರ್ದು. ಯಾರು ನೋಡಿದ್ರೆ ತಪ್ಪು ತಿಳ್ಕೊತಾರೆ, ನನ್ನ ಯು ಟೀಸರ್ ಅನ್ಕೋತಾರೆ. ಹೊಡಿಬೇಡ್ರಿ, ಪಬ್ಲಿಕ್ ರೀ, ಸುಮ್ಮನಿರಿ. ಯಾಕೆ ಹೀಗ್ ಮಾಡಿದ್ರಿ? ನೀವೇ ಹೇಳಿದ್ರಲ್ಲ, ನಾನು ಆ ಹುಡುಗನ ಬಗ್ಗೆ ತಿಳ್ಕೋಬೇಕು, ಅವ್ನು ಯಾರು ಅಂತ ಗೊತ್ತಾಗಬೇಕು, ಅವನ ಜೊತೆ ಸುತ್ತಾಡ್ಬೇಕು ಅಂತ. ಅದಕ್ಕೆ ನಾನು ಇವತ್ತು ನಿಮ್ ಜೊತೆ ಎಲ್ಲ ಸುತ್ತಾಡ್ದೆ. ಅದಕ್ಕೂ ಮೇಲೆ ನೀವು ಮೈಸೂರವ್ರನ್ನ ಯಾವಾಗ್ಲೂ ಡಿಗ್ರೇಡ್ ಮಾಡಿ ಮಾತಾಡ್ತಾ ಇದ್ರಿ. ಅದಕ್ಕೆ ಒಂದು ಮೈಸೂರು ಚಮ್ಮಕ್ ಇರ್ಲಿ ಅಂತ ಒಂದು ಬಿಸ್ಕೆಟ್ ಹಾಕ್ತೆ ಅಷ್ಟೇ. ಅಂದ್ರೆ ಮದ್ವೆ ಆದ್ಮೇಲೂ ಮೈಸೂರ್ನ ಅಟ್ಟಕ್ಕೇರಿಸ್ತೀರಾ? ಅಫ್ಕೋರ್ಸ್, ಮೈಸೂರು ಯಾವಾಗ್ಲೂ ಗ್ರೇಟೆ. ನೀವು ಅಷ್ಟೇ ನಾಳೆ ಮೈಸೂರ್ನ ಹೊಗಳಲೇಬೇಕು, ಯಾಕಂದ್ರೆ ನೀವು ನಾಳೆ ಮೈಸೂರು ಮಹಿಳೆ ಆಗೋರು. ಆದ್ರೆ ನೀವು ಬ್ಯಾಂಗ್ಳೂರ್ ವಾಲ ಆಗ್ಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ಗೆ ಒಪ್ಕೋಬೇಕು. ಅದಕ್ಕೂ ಮುಂಚೆ ನಂದು ಒಂದು ಕಂಡೀಷನ್ ಇದೆ. ಏನದು? ನಾನ್ ಬೆಂಗಳೂರು ವಾಲ ಆಗ್ತೀನಾ ಇಲ್ವಾ ಅಂತ. ಅದನ್ನ ನಮ್ಮ ಅಮ್ಮನ್ ಕೇಳ್ಬೇಕು. ಹಾ ಅದನ್ನ ಯಾಕೆ ಇವಾಗ್ಲೇ ಕೇಳ್ಬಾರ್ದು? ಇವಾಗ್ಲೇ ಕೇಳಿ. ತಗೊಳ್ಳಿ, ಯಾಕೆ ಭಯ ಪಡ್ತಾ ಇದ್ದೀರಾ? ನನ್ಗೇನ್ ಭಯ, ನಾನ್ ಮಾತಾಡ್ತೀನಿ. ಹಲೋ ಮಾ, ನಾನಿನ್ನೂ ಮೈಸೂರಲ್ಲೇ ಇದ್ದೀನಿ. ನೀನ್ ಹೇಳಿದ ಹುಡುಗನ್ನ ಮೀಟ್ ಮಾಡ್ದೆ. ನಿಜವಾಗ್ಲೂ ಮಾ, ಮೀಟ್ ಮಾಡ್ದೆ. ನಾನು ಅವ್ರ ಮೊಬೈಲ್ ಇದ್ದಾನೆ ಮಾತಾಡ್ತಾ ಇದ್ದೀನಿ. ಎಲ್ಲ ಡೀಟೇಲ್ ಆಗಿ ಹೇಳಕ್ಕಾಗಲ್ಲಮ್ಮ ಫೋನಲ್ಲಿ. ಮನೆಗೆ ಬಂದಾಗ ಹೇಳ್ತೀನಿ, ಸರಿನಾ? ಓಕೆ, ಬಾಯ್. ಏನಂತೆ ನಿಮ್ಮ ಅಮ್ಮನ ಒಪಿನಿಯನು? ಐ ಲವ್ ಯು ಅಂತ ಹೇಳಿ. ಅದೆಲ್ಲ ಅಮ್ಮ ಹೇಳ್ತಾರೆ. ರೇ, ಲವ್ ಯು ಅಂತ ನಿಮ್ಮ ಅಮ್ಮ ಹೇಳ್ತಾರ, ನೀವ್ ಹೇಳ್ರಿ. ಓ, ಟ್ರೈನಿಗೆ ಟೈಮ್ ಆಯ್ತು. ರೇ, ಹೇಳ್ಬಿಡ್ರಿ. ಬರ್ತೀನಿ, ಬಾಯ್ ಬಾಯ್. ಹಲೋ ಹೇಳ್ರಿ. ರೇ, ಡೌನ್ ಮಾಡ್ಬಿಡಿ, ಅದೆಲ್ಲ ಹೇಳ್ರಿ. ಬೆಂಗಳೂರಿಗೆ ಹೋದ್ಮೇಲೆ ಹೇಳ್ತೀನಿ. Hello? Yeah, I can hear you. Yeah. I'm on my way. Just some Platform time. number 1. Thank you. ರೇ, ಹಲೋ ಹೇಳ್ರಿ ರೇ. ಫೋನ್ ಮಾಡಿ ಹೇಳ್ತೀನಿ. ರೇ, ಒಂದ್ಸಲ ಹೇಳ್ರಿ ರೇ. ಆಗಲ್ಲ. The project is a super success. Yeah. ನಮ್ಮಿಬ್ರು ಮದ್ವೆ ಕನ್ಫರ್ಮ್ ತಾನೆ? ಫೋನ್ ಮಾಡಿ ಹೇಳ್ತೀನಿ ಅನ್ನಲ್ಲ. Hello. ಸಾರಿ, ವೆರಿ ಸಾರಿ. ನೀವು ಬ್ಯಾಂಗ್ಳೂರ್ ಸುಶೀಲಾ ಟೀಚರ್ ಅವ್ರ ಮಗಳಲ್ವಾ? ಹೌದು, ನೀವು? Oh my goodness! What a surprise! Anyways, happy married life and congratulations. Hello? ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಿ? ಓ, ನಾನ್ ಯಾರು ಅಂತ ಕನ್ಫ್ಯೂಸ್ ಆಗಿದ್ದೀರಾ? ನಾನು ಅವನ ಫ್ರೆಂಡ್. ನಿಮ್ ಬಗ್ಗೆ ತುಂಬಾನೇ ಹೇಳಿದ್ದಾನೆ. ನಿಮ್ ಫೋಟೋ ನೋಡಿದ ತಕ್ಷಣ ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅಂತಂದ್ರೆ ಒಂದ್ಸತಿ ಯೋಚನೆ ಮಾಡಿ, ಅವನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ. ಹುಡುಗ ಪ್ಲೇ ಬಾಯ್, ತುಂಟ ಆದ್ರೂ ತುಂಬಾ ಒಳ್ಳೆಯವನು. ಹೇಗೂ ಮದುವೆ ಊಟ ಮಾಡಿ ತುಂಬಾ ದಿನ ಆಗೋಯ್ತು. ಸ್ವಲ್ಪ ಬೇಗ ಮದುವೆ ಊಟ ಹಾಕ್ಬಿಟ್ರಪ್ಪ. ಏನಪ್ಪ ಯಜಮಾನ, ಹುಡುಗಿ ಓಕೆನಾ? ನಮ್ಮ ಅಜ್ಜಿನ ಕೇಳ್ಬಿಟ್ಟು ಹೇಳ್ತೀನಿ. ನೀವು ನಿಮ್ಮ ಅಮ್ಮನ್ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರೆ ಹಂಗೆ ನಾನು ನಮ್ಮ ಅಜ್ಜಿನ ಕೇಳ್ಬಿಟ್ಟು ಹೇಳ್ತೀನಿ. ನಾನ್ ಹೇಳಿಲ್ವಾ ಇವನ್ ತುಂಟ ಅಂತ? ಟ್ರೈನ್ ಹೋದ್ಮೇಲೆ ಸೀದಾ ಮನೆಗೆ ಬಂದ್ವಿ. ಅದು ವಿಷಯ ಅರ್ಥ ಆಯ್ತಲ್ಲ. ಮದ್ವೆ ಆದ್ಮೇಲೆ ಇವೆಲ್ಲ ಮಾಡಕ್ಕಾಗಲ್ಲ. ನಥಿಂಗ್. ಯು ಟೇಕ್ ಕೇರ್, ಹ್ಯಾವ್ ಫನ್. ಬಾಯ್. ಹಲೋ. ಎರಡು ನಿಮಿಷ. ಏನದು ಗುಸು? ಹನಿಮೂನ್ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂದ. ಅದಕ್ಕೆ ನೀವೇನಂದ್ರಿ? ನನ್ ಮದುವೆಗೆ ಮುಂಚೆ ಹನಿಮೂನ್ ಕರ್ಕೊಂಡು ಹೋಗಲ್ಲ ಅಂದೆ. ನಾನೊಂದು ಹೇಳ. ನನಗ್ ಗೊತ್ತು ನೀವೇನ್ ಹೇಳ್ತೀರಾ ಅಂತ. ಏನಂತ ಹೇಳ್ತೀನಿ? ನಾಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ನಮ್ ಹೇಳ್ತೀರಾ. ತಾಯಣೆಗೂ ಅಲ್ಲ, ನೀವು ಚೆನ್ನಾಗಿ ನಾಚ್ಕೋತೀರ. ಮದ್ವೆ ಆದ್ಮೇಲೆ ಹುಡುಗಿರ್ ನಾಚ್ಕೊಳ್ಳೋದು ಬಿಟ್ಬಿಡ್ತಾರೆ ಅಂತ. ಒಂದ್ ನಿಮಿಷ ಇತ್ತು, ಫೋಟೋ ತಕೊಂಡ್ಬಿಡೋಣ. ಇರ್ಲಿ ಹಂಗೆ. ಅರೆ ಏನ್ ನಾಚಿಕೆ? ನನ್ ಟ್ರೈನ್ ಹೊರಡ್ತು. ಬರ್ತೀನಿ. ಇವಾಗ್ಲಾದ್ರೂ ಪ್ಯಾರ್ಗೆ ಹಾಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೋಗ್ರಿ.